ರಾಜ್ಯ ಸರ್ಕಾರವು ಬಜೆಟ್ ಮಂಡನೆ ಮಾಡುತ್ತಿದ್ದು ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ರೈತ ಬಾಂಧವರು ಒಂದು ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಕಳೆದ 4-5 ವರ್ಷಗಳಿಂದ ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ಭೀಕರ ಬರಗಾಲಕ್ಕೆ ತುತ್ತಾಗಿ ರೈತ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾನೆ, ಇನ್ನೂ ಸಾಯುವ ಸ್ಥಿತಿಯಲ್ಲಿದ್ದಾರೆ. ಬ್ಯಾಂಕಿನಲ್ಲಿ ಮಾಡಿದಂಥ ಬೆಳೆ ಸಾಲವನ್ನು ತುಂಬಲಾರದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಅದನ್ನೆಲ್ಲ ಮನಗೊಂಡು ರಾಜ್ಯ ಸರ್ಕಾರವು ಈ ಬಜೆಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಮತ್ತು ರೈತನಿಗೆ ಇವತ್ತು ದಿನಕ್ಕೆ 12 ತಾಸು 3 ಫೇಸ್ ವಿದ್ಯುತ್ತನ್ನು ಕೊಡುವಂಥ ಹಗಲು 12 ತಾಸು ವಿದ್ಯುತ್ತನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಮತ್ತು ರೈತನು ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಹಾಗೂ ಬೆಂಬಲ ಬೆಲೆಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿಸಬೇಕು. ಹಾಗೂ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬೆಣ್ಣೆ ಹಳ್ಳ ಹರಿದಿದ್ದು ಈ ಕೂಡಲೇ ಬೆಣ್ಣೆ ಹಳ್ಳಕ್ಕೆ ಸುಮಾರು 2,000 ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ಬಿಡುಗಡೆ ಮಾಡಿ ಬೆಣ್ಣೆ ಹಳ್ಳದ ಪ್ರವಾಹದಿಂದ ನಮ್ಮ ರೈತರನ್ನು ರಕ್ಷಣೆ ಮಾಡಬೇಕು. ಮತ್ತು ರೈತನಿಗೆ ಈ ಒಂದು ಬಜೆಟ್ಟಿನಲ್ಲಿ ಒಂದು ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದಾವೆ. ಕಿಸಾನ್ ಸಮ್ಮಾನ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದವರು 6,000 ರೂಪಾಯಿ ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದವ್ರು 4,000 ರೂಪಾಯಿ ಕೊಡ್ತಾಯಿದ್ರು. ಆದರೆ ನಿಮ್ಮ ರಾಜ್ಯ ಸರ್ಕಾರ ಈ ಸರ್ಕಾರ ಬಂದ ಮೇಲೆ ಕಿಸಾನ್ ಸಮ್ಮಾನ ಯೋಜನೆಯ ಒಂದು 2,000 ರೂಪಾಯಿ ವರ್ಷಕ್ಕೆ 4,000 ರೂಪಾಯಿ ಹಣವನ್ನು ಬಂದ್ ಮಾಡಿದ್ದಾರೆ. ಆದ್ದರಿಂದ ಈ ಕೂಡಲೇ ವರ್ಷಕ್ಕೆ 10,000 ರೂಪಾಯಿ ಕೊಡುವಂಥ ವ್ಯವಸ್ಥೆಯನ್ನು ಕಿಸಾನ್ ಸಮ್ಮಾನ ಯೋಜನೆ ಅಡಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು. ಮತ್ತು ರೈತನಿಗೆ ಈಗ ಮುಂದೆ ಮಳೆ ಆದ ನಂತರ ಅವನಿಗೆ ಬಿತ್ತಲಿಕ್ಕೆ ಬೀಜ ಅಥವಾ ಗೊಬ್ಬರವನ್ನು ಉಚಿತವಾಗಿ ಗುಣಮಟ್ಟದ ಬೀಜ ಗೊಬ್ಬರವನ್ನು ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಈಗ ಬಿಸಿಲಿನಲ್ಲಿ ಈ ವರ್ಷ ಬಿಸಿಲು ಜಾಸ್ತಿ ಇರುವುದರಿಂದ ನಮ್ಮ ರಾಜ್ಯ ಧಾರವಾಡ ಜಿಲ್ಲೆ ಇರ್ಬೋದು ಹಾಗೂ ಸಮಸ್ತ ಜಿಲ್ಲೆಗಳ ಒಂದು ದನಗಳಿಗೆ ಮೇವು ಹಾಗೂ ಹೊಟ್ಟಿನ ವ್ಯವಸ್ಥೆ ಹಾಗೂ ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮಾಡಬೇಕು. ಹಾಗೂ ರೈತರ ಪರವಾಗಿ ಈ ಒಂದು ಬಜೆಟ್ ಇರಬೇಕಂತ ನಾನು ನಮ್ಮ ರತ್ನ ಭಾರತ ರೈತ ಸಮಾಜದ ವತಿಯಿಂದ ಆಶಿಸ್ತೇನೆ. ಅದೇ ಪ್ರಕಾರವಾಗಿ ನಮ್ಮ ರೈತರ ಕೂಗನ್ನು ಕೇಳಿ, ಯಾಕಂತೇಳಿದರೆ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶ ವಿಶ್ವಕ್ಕೆ ಅನ್ನ ಹಾಕುವ ಅನ್ನದಾತನನ್ನು ನೀವು ಬದುಕಿಸಿದರೆ ನಿಮ್ಮ ರಾಜ್ಯ ದೇಶ ಸಮೃದ್ಧಿ ಆಗಲು ಸಾಧ್ಯ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್.